ಹಲೋ ಎಲ್ಲರಿಗೂ ನಮಸ್ಕಾರ, ಸಸ್ರಿಗಲ್ ಅಸ್ಸಲಾಮ್ ಅಲೈಕುಮ್. ಎಲ್ಲರೂ ಚೆನ್ನಾಗಿದ್ದು ಭಾವಿಸ್ತೀನಿ. ನಾನು ನಿಮ್ಮ ಶೇಕ್ಸ್ ಬಾಂಡ್ ಮಾತಾಡ್ತಿರೋದು. ನಾವಿವತ್ತು ನಮ್ಮ RCB RX ಕ್ಲಬ್ ಬೆಂಗಳೂರು ಜೊತೆ ಮೇಗೂರು ಹೊರಟಿದ್ದೀವಿ. ಅದು ಬಂದು ನಮ್ಮ ಮೂಡೇಗಿರಿ ಬೆಲ್ಟ್ ಬರುತ್ತೆ. ಆಲ್ಮೋಸ್ಟ್ ಒಂದು 9 ಗಾಡಿ ಇದೆ. ಮಿಕ್ಕಿದವರು ಒಂದು 3 ಜನ ಕಾರಲ್ಲಿ ಬರ್ತಾವ್ರೆ. ಇಟ್ ಇಸ್ ಸಮಯ ಅರೌಂಡ್ 6:15 ಮೀಟಪ್ ಇತ್ತು. ರೈಡರಿಂದ ಲೇಟ್ ಆಯಿತು, ಸೊ ಅದಕ್ಕೆ ವೇಟ್ ಮಾಡ್ತಿದ್ದೀವಿ. ಬನ್ನಿ ತೋರಿಸ್ತೀನಿ ಗಾಡಿಗಳು ಯಾವ್ಯಾವ್ದು ಅಂತ ಹೇಳ್ಬಿಟ್ಟು. ಬ್ಲೂ AS ಎಂದು ಶ್ರೀವತ್ಸ, ಗುರು ಗಾಡಿ, ನನ್ನ ಗಾಡಿ, ನಮ್ಮ ಅಶೋಕ್ ಗಾಡಿ, ಸಲೀಂ ಗಾಡಿ, ಜಯಂತ್ ಗಾಡಿ, ವಿನೋದ್ ಗಾಡಿ. ಖಾಲಿ ಅಮ್ಮ ದಿನ ಬೇನೋ ನಮ್ಮ ಅಶೋಕ್ ಅವರು ಫ್ಯಾಮಿಲಿ ರಿಲೇಟಿವ್ಸು ಇಲ್ಲಿದ್ದಾರೆ. ಆಮೇಲೆ ಇಲ್ಲಿದ್ದಾರೆ ನಮ್ಮ ಅಶೋಕು, ನಮ್ಮ ಸಲೀಮು, ನಮ್ಮ ವಿನೋದ್, ನಮ್ಮ ASN, ಗುರು, ಶ್ರೀವತ್ಸ, ನಮ್ಮ ಜಯಂತ್. ಸೊ ಇಷ್ಟು ಗಾಡಿ ಇದೆ ಸ್ನೇಹಿತರೆ, ಬನ್ನಿ ಹೊರಡೋಣ. ಸ್ನೇಹಿತರೆ ಸ್ವಲ್ಪ ಜಲ್ದಿ ಹೊರಡ್ಬೇಕಾಯ್ತು. ಅರೌಂಡ್ 5:15 5:30 ಹೊಡ್ತಾ ಇದ್ರೆ ನಮಗೆ ಕಂಪ್ಲೀಟಾಗಿ ಮಿಸ್ಟಿ ಮಾರ್ನಿಂಗ್ ಸಿಗೋದು. ಆದರೆ ಲೇಟ್ ಆಗೋಯ್ತು. ಒಬ್ಬ ರೈಡರಿಂದ ಎಲ್ಲರೂ ಕಾಯಬೇಕಾಗಿತ್ತು. ಅವ್ರನ್ನೂ ಬಿಟ್ಟೋಗೋಕ್ಕಾಗಲ್ಲ. ನಮ್ಮ ನಿಯಮ ಅದು ಫಸ್ಟಿಂದಾನು, ಯಾರಿಗೂ ಬಿಟ್ಟೋಗಲ್ಲ. ರಾಜವಲೇ ಪೀಸ್ಫುಲ್ ಆಗಿ ಹೋಗಿ ಹಿಂಗೆ ಪೀಸ್ಫುಲ್ ಆಗಿ ಬಂದ್ಬಿಟ್ರೆ ಸಾಕ್ರು. ಏನ್ರಿ ಟ್ರಾಫಿಕ್ ಇದು, ಏನ್ರಿ ಮೀಡಿಯಾ, ಲಾಂಗ್ ವೀಕೆಂಡ್ ಇರೋದ್ರಿಂದ ಏನ್ರಿ ಟ್ರಾಫಿಕ್ ಇದು. ಏನ್ ಬ್ಯೂಟಿಫುಲ್ ಆಗಿ ಬರುತ್ತೆ ನೋಡಿ ಸೌಂಡ್. ತುಂಬ ಇಷ್ಟ ನನಗೆ ಆ ಸೌಂಡ್, ಚೇಂಬರ್ ಸೌಂಡ್. ಈ ಸಲ ನಮ್ಮ ಮೆಕ್ಯಾನಿಕ್ಕು, ನಮ್ಮ ಡಾಕ್ಟರು RK ಭಾಷಾ ಕಾರಲ್ಲಿ ಬರ್ತಾವ್ರೆ. ಈ ಟ್ರಾಫಿಕಲ್ಲಿ ಅವ್ರು ಮ್ಯಾನೇಜ್ ಮಾಡ್ಕೊಂಡು ಬರೋಷ್ಟಲ್ಲಿ ನಾವು ಗೋ ಮೆಗೋರ್ ಅಂತ ಹೇಳ್ಬಿಟ್ಟು ಹೋಗಿರ್ತೀವಿ. ತಗೋ ಬ್ಲಾಸ್ಟ್, ತಗೋ ಬ್ಲಾಸ್ಟ್, ಬ್ಯಾಕ್ ಟು ಬ್ಯಾಕ್ ರಿಪ್ಲೈ. ಬಾಯ್ಸ್ ಬೆಳಿಗ್ಗೆ ಚಳಿ ಇಲ್ಲ ಅಂತ ಹೇಳ್ತಿದ್ರು. ಇವಾಗ ನೋಡಿ 17 ದಾಟ್ತಿಲ್ಲ ಬಾಯ್ಸು. ಏನಕ್ಕೆ ಅಂದರೆ ಚಳಿ. ಹೇಳ್ತಿರೋದು hear the rhythm and enjoy. ವಾಹ್ ಈ ಕೇಳಕ್ಕೇನೆ ಗಾಡಿ ತಗೋಬೇಕು. ಎಷ್ಟು ಜನ ಮೋಟಿವೇಟ್ ಆಗ್ತೀರಾ ಈ ಸೌಂಡ್ ಕೇಳ್ಕೊಂಡು ಕಮೆಂಟಲ್ಲಿ ತಿಳಿಸಿ. ಯಾರ್ಯಾರು ಈ ಸೌಂಡ್ ಕೇಳ್ಬಿಟ್ಟು, ಈ ರಿದಮ್ ಕೇಳ್ಬಿಟ್ಟು ಗಾಡಿ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಮೋಟಿವೇಟ್ ಆಗ್ತಿರೋ ಫಾಸ್ಟಲ್ಲಿ ಕಮೆಂಟಲ್ಲಿ ತಿಳಿಸಿ. RXಗಳು ತೊಗೊಂಡ್ರೆ ಇದಿಲ್ಲ ಅಂದರೆ ಏನು ಮಜಾನೇ ಇಲ್ಲ, ಕಿಕ್ಕಿಲ್ಲ. ಏನು ಹೇಳಿ, ಯಾವುದಾದ್ರೂ ಒಂದು ಆಗ್ತಾ ಇರಬೇಕು, ಹೋಗ್ತಾ ಇರಬೇಕು. ಗಾಡಿ ಬುರ್ಬುರಾಕ್ ಆಫ್ हो जा रही है. हाँ चलो अंदर डालो. ಡಿಪ್ಪೋಡೆ ಸ್ನೇಹಿತರೆ, ಮಯೂರ ಹೋಟೆಲಲ್ಲಿ ಇದ್ದೀವಿ. ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನೋಡ್ಬೋದು ಎಲ್ಲರೂ, ಎಲ್ಲ ಬಾಯ್ಸ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇವರಿಂದಾನೇ ಲೇಟ್ ಆಗಿದ್ದು. ನೋಡ್ಕೊಳ್ಳಿ ಸ್ನೇಹಿತರೆ, ಇವರೇ 5 ಗಂಟೆಗೆ ಕರೆಸ್ಬಿಟ್ಟು 6:15 ಬಂದಿದ್ದಾರೆ ನೋಡಿ. ಇವರೇ ಏನ್ರಿ ನೀವು ಮೀಡಿಯಾ? ಎಲ್ಲ ರೈಡಲ್ಲಿ ಹಿಂಗೆ ಅಂತ ಹೇಳ್ತಾವ್ರೆ ಭಾಷಾಬಿ ಅವರು. ಎಲ್ಲ ರೈಡಲ್ಲಿ ಹಿಂಗೆ ಅಂತೆ. ಬಿಟ್ಟೋಗ್ಬಿಡೋಣ ಅಂತ ಹೇಳ್ತಾ ಇದ್ರು ಅವರು. ಇಲ್ಲ ನಮ್ಮ ಕ್ಲಬ್ಬಲ್ಲಿ ಯಾರಿಗೂ ಬಿಟ್ಟೋಗಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೀವಿ. ನೆಕ್ಸ್ಟ್ ರೈಡಲ್ಲಿ ಹಿಂಗೆ ಮಾಡಿದ್ರೆ ನೀವು ಅಷ್ಟೇ.
ಏನ ಒನ್ ಡೇಟ್ ಬಿಫೋರ್ ಹೇಳಿ ಅವ್ರು ಹೋದ್ಮೇಲೆ ನಾವು ಹೋಗೋಣ. ನೀವು 5:30ಗೆ ಬಂದಿದ್ದು ಸುಮ್ಮನೆ ಇರ್ರಿ. ಸ್ನೇಹಿತರೆ ನೋಡ್ಬೋದು ನಮ್ಮ ಮೀಟ್ರು ಎಕ್ಸಾಕ್ಟ್ 89,999 ಕ್ಲಾಕ್ ಆಗಿ ಇವಾಗ 90,000 ಕ್ಲಾಕ್ ಆಗ್ತಾಯಿದೆ. ಇಟ್ ಇಸ್ ಅ ಜಿನ್ಯೂನ್ 90,000 ಕ್ಲಾಕ್ ಆಗ್ತಿರೋದು ಇವಾಗ. 90,000 ಕ್ಲಾಕ್ ಆಯಿತು ಸ್ನೇಹಿತರೆ. ಸಕ್ಸಸ್ಫುಲ್. ಇಟ್ ಇಸ್ ಅ ಒರಿಜಿನಲ್ ಜಿನ್ಯೂನ್ 90,000. ಅದು ಏನು ಮೀಟರ್ ರೀಸೆಟ್ ಮಾಡಿಲ್ಲ, ಏನು ಮಾಡಿಲ್ಲ. ಆ್ಯಂಡ್ OG 90,000 ಕ್ಲಾಕ್ ಆಗಿದೆ ಸ್ನೇಹಿತರೆ. ಇವಾಗ ಬೇಲೂರಲ್ಲಿ ಇದ್ದೀವಿ ಸ್ನೇಹಿತರೆ. ಬೇಲೂರಲ್ಲಿ ಬಂದು ಇವ್ರಿಗೆ ಕಾಯೋದಕ್ಕೆ ಆಗ್ಬಿಟ್ಟಿದೆ ಇವಾಗ. ನೋಡಿ 1 ಅವರ್ ಬಿಟ್ಟು ಬಂದವ್ರೆ. 3 ಸೆಕೆಂಡ್. ಬೇಲೂರಲ್ಲಿ ಬಂದು ಒಂದು ಲೈಟಾಗಿ ಒಂದು ಸ್ಟಾಪ್ ಹಾಕಿದ್ದೀವಿ, ಎಲ್ಲ ಗಾಡಿಗಳು ಕೂಲ್ ಆಗಲಿ ಅಂತ ಹೇಳ್ಬಿಟ್ಟು. ಇಲ್ಲಿಂದ ಒಂದು 63 ಕಿಲೋಮೀಟರ್ಸ್ ಇದೆ ಸ್ನೇಹಿತರೆ. 65 ಕಿಲೋಮೀಟ್ರ್ ದಾಟಿದ್ರೆ ನಮ್ಮ ಹೋಮ್ ಸ್ಟೇ. ಕೂಲಿಂಗಲ್ಲಿದೆ ಗಾಡಿ. ಇವ್ರದ್ದು ಸೀಟಿಂಗ್ ಅಂತವ್ರೆ, ಈ ಸೀಟಿಂಗ್ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು. ಯಾರೆಲ್ಲ ಸೀಟಿಂಗ್ ಆಯ್ತಾ ಅಂತ ಕೇಳಿದ್ರೆ ಸೈಲೆನ್ಸರ್ ಮುಟ್ಟು ನೋಡೋನಿ. ಸೀಟಿಂಗ್ ಮಾಡಬೇಕು ಅಂತ ತುಂಬ ಹೊತ್ತು ಕೂತಿದ್ರೆ ಸೀಟು ಉರಿ ಬಂದ್ಬಿಡುತ್ತೆ ಅಂತ ಸೀಟ್ ಹಾಕೊಂಡ್ಬಂದಿದ್ದೀವಿ. ಓ ಇದು ಬೇರೆನಾ ಲೆಕ್ಕ. ನೋಡ್ರ ಸ್ನೇಹಿತರೆ, ಇಂಜಿನ್ ಸೀಟಿಂಗ್ ಕೂತ್ಕೋಬೇಕಂತ ಹೇಳ್ಬಿಟ್ಟು ಸೀಟಿಂಗ್ ಜೊತೆ ಬಂದವ್ರೆ, ಸೀಟಿಂಗ್ ಸೆಟಪ್. ಓಕೆನಾ, ಕರೆಕ್ಟಾಗಿ ಅವ್ರ ಸೀಟಿಂಗು ಕರೆಕ್ಟಾಗಿ ಇರಲಿ ಅಂತ ಹೇಳ್ಬಿಟ್ಟು ಆ ಸೀಟಿಂಗ್, ಇಂಜಿನ್ ಸೀಟಿಂಗ್ ಈ ಸೀಟಿಂಗ್ ಮ್ಯಾಚ್ ಆಗ್ಬಿಡ್ತಾ ಇದೆ ಸ್ನೇಹಿತರೆ. 2 ಗಾಡಿಗೆ ಪೆಟ್ರೋಲ್ ಕುಡಿಸಿ ಫುಲ್ ರಿಚ್ಚಲ್ಲಿ ಓಡ್ತಾಯಿದೆ ಗಾಡಿ. ತೆಲಾಡ್ಕೊಂಡು ಹೋಗ್ತಾಯಿದೆ ಗಾಡಿಗಳು. ಏನ್ರಿ ಹೋಗೋಣ ಮೀಡಿಯಾ? ಈ ರೋಡ್ಸ್ ಎಲ್ಲ ನೀವು ನಮ್ಮ ಮಾನ್ಸೂನ್ ರೈಡಲ್ಲಿ ನೋಡ್ತೀರಾ ನೀವು ಯಾವಾಗಲೂ. ಗೆಸ್ ಮಾಡಿ ಯಾವ್ದಂತ ಹೇಳ್ಬಿಟ್ಟು. ನಮ್ಮ ಮಾನ್ಸೂನ್ ರೈಡಲ್ಲಿ ರಿಟರ್ನ್ ಬರ್ತಾ ನೋಡ್ತೀರಾ ನೀವು ಯಾವಾಗಲೂ. ನಾವು ಧರ್ಮಸ್ಥಳ ಎಲ್ಲ ಮುಗಿಸ್ಕೊಂಡು, ಮ್ಯಾಂಗ್ಳೂರೆಲ್ಲ ಮುಗಿಸ್ಕೊಂಡು ಚಾರ್ಮಾಡಿ ಮೇಲೆ ಬರೋದಿದು. ಎಸ್, ನಮ್ಮ ಬೇಲೂರು ಕನೆಕ್ಟ್ ಆಗೋದು ರೋಡ್ ಇದು. ಮಾನ್ಸೂನಲ್ಲಿ ಕನೆಕ್ಟ್ ಆಗೋದು ನೋಡಿರ್ತೀರಾ. ಹೋಗಿ ನೋಡಿ ಕಂಪ್ಲೀಟಾಗಿ. ನಾವು ಜಾನಲ್ಲಿ ಹೋದರೆ ಹೆಂಗೆ ಡ್ರೈ ಆಗಿರುತ್ತೆ. ಫುಲ್ ಗ್ರೀನ್ ಅಲ್ಲ, ಸೆಮಿ ಗ್ರೀನ್. Capture the Sykes shots. Completely into coffee estates. Easy. ಬೇರೆಯವ್ರು ಬರ್ಬೇಕು ಇವಾಗ. ಇನ್ನು ಮೇಲೆ ಒಂದಿದೆ. ಹಿಂದೆ ಬಾ. ಕ್ಲಚ್ ಹೊಡಲ್ಲ ಸ್ಟೆಂಪು. ವೆಲ್ ಸ್ನೇಹಿತರೆ, ಸೊ ಹೋಮ್ ಸ್ಟೇಗೆ ಬಂದು ನಾವು ಲಂಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಲಂಚಲ್ಲಿ ಏನೇನಿದೆ ಅಂತೇಳಿ ತೋರಿಸ್ತೀನಿ ಪಡೀರಿ ನಿಮಗೆ. ಕ್ರೇಜಿ ಡಿಶಸ್ ಇದೆ. ಇದು ಬಂದು ಕಂಪ್ಲೀಟಾಗಿ ವೆಜ್ ಸೆಕ್ಷನ್ನು. ವೆಜ್ಜಲ್ಲಿ ಕರ್ಡು, ಪಾಪಡು, ಆನಿಯನ್ ಪಕೋಡ, ರಸಮ್, ಸಾಗು, ವೈಟ್ ರೈಸು, ಗೀ ರೈಸು, ಚಪಾತಿ. ನಾನ್ ವೆಜ್ಜಲ್ಲಿ ನಮಗೆ 2 ಟೈಪ್ ಚಿಕನ್ ಇದೆ. ಒಂದು ಡ್ರೈ,
ಒಂದು ಗ್ರೇವಿ. ನಾವು ಊಟ ಮುಗಿಸ್ಕೊಂಡು ನಮ್ಮ ರೂಮಿಗೆ ಬಂದರೆ, ಸೊ ದಿಸ್ ಇಸ್ ಪಾಂಡ್ ಸೈಡ್ ಗ್ಲಾಸ್ ಹೌಸ್. ಇದು ಮೇಲ್ಗಡೆ ಇನ್ನೊಂದಿದೆ, ಆಚಿಂದ ನೋಡ್ಕೊಂಡು ಹೆಂಗಿದೆ ಅಂತ ಹೇಳ್ಬಿಟ್ಟು. ಕೆಳಗಡೆ ವ್ಯೂ ನೋಡಿ, ಕ್ರೇಜಿಯಾಗಿ ವ್ಯೂ ಇದೆ ಕಂಪ್ಲೀಟಾಗಿ. ಇಲ್ಲಿ ಪಾಂಡ್ ಇದೆ, ಬನ್ನಿ. ಸೊ ಇದು ಬ್ಯಾಲ್ಕನಿ ಸೀಟಿಂಗ್ ಏರಿಯಾ. ಓಕೆ, ಸೊ ಇದು ಒಂದು ಸ್ಪೇಷಿಯಸ್ ಗ್ಲಾಸ್ ಹೌಸ್. ಇದು ಇಲ್ಲಿ 2 ಜನ, ಮೇಲ್ಗಡೆ 2 ಜನ, ಮತ್ತು ಇಲ್ಲಿ 2 ಜನ. ಹೆಂಗಿದೆ ರೆಸ್ಟ್ ರೂಮ್ಸ್ ನೋಡ್ಬೇಕಂದ್ರೆ, ಸ್ಪೇಷಿಯಸ್ ರೆಸ್ಟ್ ರೂಮ್ಸ್. ಕ್ರೇಜಿ ಅಲ್ಲ? ಇದನ್ನು ತೋರಿಸ್ಬಿಡ್ತೀನಿ ನಿಮಗೆ, ನೋಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ವ್ಯೂ ಇಲ್ಲಿಂದ ಸ್ವಲ್ಪ ಗ್ಲಾಸ್ ಗಲೀಜಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೆ ವ್ಯೂ ಆಫ್ ದಿಸ್ ಗ್ಲಾಸ್ ಹೌಸ್. ಕಾಫಿ ಗಿಡದ ಮಧ್ಯೆ ಟೀ ಗಿಡಗಳು ಇದಾವೆ. ಇವೆಲ್ಲ ಇನ್ನೂ ನೋಡ್ಬೇಕು ಅಂದ್ರೆ ಶೇಕ್ಸ್ ಪಾಯಿಂಟ್ ಚಾನಲ್ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಹಂಗೆ 843 ಆಮೇಲೆ ASN ಅವ್ರನ್ನ ಫಾಲೋ ಮಾಡಿ. ಇದೇ ತರ ಕಂಟೆಂಟ್ಸ್ನ ನಿಮ್ಮ ಮುಂಗಡೆ ತೊಗೊಂಡು ಬರ್ತಿದೀವಿ. ಕಷ್ಟಪಟ್ಟು ಇಷ್ಟು ದೂರ ಬಂದು ಹಿಂಗೆಲ್ಲ ಏನೇನೋ ಸರ್ಕಸ್ ಮಾಡಿ ಈ ತರ ವಿಡಿಯೋಸ್ ಎಲ್ಲ ಹಿಡಿದು ಹಾಕ್ತೀವಿ ನಿಮ್ಮ ಮುಂದೆ. ಇದೇ ತರ ಫಾಲೋ ಮಾಡಿ, ಇದೇ ತರ ನೀವು ವ್ಯೂಸ್ ಕೊಟ್ರೆ ನಮಗೂ ಒಂದು ಪ್ರೋತ್ಸಾಹ. ಇನ್ನೂ ವಿಡಿಯೋಸ್ ನಿಮ್ಮ ಮುಂಗಡೆ ತೊಗೊಂಡು ಬರ್ತೀವಿ. ವಿಡಿಯೋಲ್ಲಿ ಗೊತ್ತಾಗಲ್ಲ, ಬಟ್ ಇನ್ ರಿಯಲ್ ಇಫ್ ಯು ಸಿ ದಿಸ್ particular road, I mean, I guess the 4x4 also will have a hard time to cross this road. So you know what, this pickup is doing a very good job, so we are a bit scared. So let's see how long it takes for us to reach the falls. So we'll update you with the location we are going. ಸ್ನೇಹಿತರೆ ನೋಡ್ಬೋದು, ಸುತ್ತ ಎಸ್ಟೇಟು. ಹೋಮ್ ಸ್ಟೇಯಿಂದ ಒಂದು ಜೀಪ್ ಅರೇಂಜ್ ಮಾಡಿದ್ರು. ಜೀಪ್ ಅರೇಂಜ್ ಮಾಡಿಕೊಂಡು ಬಂದ್ವಿ. ಕ್ರೇಜಿ ಟೀ ಎಸ್ಟೇಟ್ ಅಂತ ಅಂದ್ಕೊಳ್ಳಿ. ಕಂಪ್ಲೀಟ್ ಸುತ್ತ
ಸುತ್ತ ಎಲ್ಲೆಲ್ಲಿವರೆಗೂ ನೋಡಿದ್ರು ಟೀ ಎಸ್ಟೇಟ್ ಇದೆ. ಕಂಪ್ಲೀಟಾಗಿ ಫುಲ್ಲಾಗಿ ಸರೌಂಡಿಂಗ್ ಆಗಿದೆ. ವ್ಯೂ ನೋಡೋಕ್ಕೆ ಹೆಂಗೆ ಕ್ರೇಜಿ ಆಗಿತ್ತು ಗೊತ್ತಾ. ಅರ್ಲಿ ಮಾರ್ನಿಂಗ್ 6 o'clock ಪ್ರಾಬಬ್ಲಿ ಆದರೆ ಇಲ್ಲಿ ಬರ್ತೀನಿ, ಇಲ್ಲಿ ಬಂದು ತೋರಿಸ್ತೀನಿ ಹೇಗಿದೆ ವ್ಯೂ ಅಂತ ಹೇಳ್ಬಿಟ್ಟು. ಖಂಡಿತ 100% ಫಿಕ್ಸ್ ಬೆಳಿಗ್ಗೆ 6 o'clock ಬಂದು ಇದು ವ್ಯೂ ತೋರಿಸ್ತೀನಿ ನಾನು ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡುವ ಫಾಲ್ಸ್. ಏನು ಕ್ರೇಜಿ ಆಗಿದೆ ನೋಡಿ ಫಾಲ್ಸ್. ಇಲ್ಲೂ ಬರ್ಬೋದು ನೀವು, ಜೀಪ್ ತೊಗೊಂಡು ಆರಾಮಾಗಿ ಇಲ್ಲಿ ಬಂದು ಬಿಡ್ತಾರೆ. ಜಾಲಿಯಾಗಿ ನೀವು ಬಂದು ಆಟ ಆಡ್ಬಿಟ್ಟು ಹೋಗ್ಬೋದು. ಜಲ್ದಿ ಬರಬೇಕು, ಲೇಟಾಗಿ ಬಂದರೆ ಆಗಲ್ಲ. ವೆಲ್ ಸ್ನೇಹಿತರ, ಟೀ ಎಸ್ಟೇಟ್ ಮುಗಿಸ್ಕೊಂಡು ಫಾಲ್ಸಿಗೆ ಬರೋಣ ಅಂತ ಹೇಳ್ಬಿಟ್ಟು ಫಾಲ್ಸಿಗೆ ಬಂದ್ವಿ. ಫಾಲ್ಸು ಕ್ರೇಜಿ ಆಗಿದೆ, ಮಸ್ತಾಗಿ ಆಟ ಆಡ್ಬೋದು. ಬರೀ ಟಿಕೆಟು 12 ರೂಪಾಯಿ ತೊಗೊಂಡ್ರು. 12 rupees ತೊಗೊಂಡ್ರು ಒಬ್ಬರಿಗೆ. ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ. ನೋಡಿ ಕ್ರೇಜಿ ಅಲ್ಲ.